ಅವರು ಯಡಿಯೂರಪ್ಪನವರು ಮತ್ತು ನನ್ನ ವಿರುದ್ಧ ಏನು ಕೆಲವು ಸಮಾಜ ಮುಖಂಡರು ಅಂತೇಳಿ ಸಭೆನ ಕರೆದಿದ್ರು. ನಾನು ನೇರವಾಗಿ ಹೇಳ್ತೇನೆ ಮಾಧ್ಯಮ ಸ್ನೇಹಿತರಿಗೆ, ಅವ್ರು ಯಾರು ಅಂತೇಳಿ ಕೆಲವು ಪ್ರಮುಖರು ಬಿಟ್ಟರೆ ಉಳಿದಂಥ ಮುಖಂಡರುಗಳು ಯಾರು ಅಂತೇಳಿ ಅವ್ರ ಬೀದಿನಲ್ಲೇ ಕೇರಿನಲ್ಲೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದರೆ ಈ ವಿಚಾರವನ್ನು ಹಿಡ್ಕೊಂಡು ನಾವುಗಳು ಕೂಡ ಸಮಾಜದ ಪ್ರಮುಖರು ಸಭೆನ ಕರೀತಕ್ಕಂಥದ್ದು ಖಂಡಿತ ಸರಿಯಲ್ಲ. ನಾನು ನೆನ್ನೆನೂ ಕೂಡ ಕೆಲವು ಪ್ರಮುಖರಿಗೆ ನಾನು ಹೇಳಿದ್ದೇನೆ, ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಹೋದರೆ ಅದರ ನೋ ಎಂಡ್. ಇದು ಖಂಡಿತ ನಾನು ರಾಜ್ಯದ ಅಧ್ಯಕ್ಷನಾಗಿ ಇದು ಒಪ್ಕೊಳ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇದಕ್ಕೆ ನೇರವಾಗೂ ನನ್ನ ಬೆಂಬಲ ಇಲ್ಲ ಅಥವಾ ಪರೋಕ್ಷವಾಗಿ ಕೂಡ ಈ ಸಭೆಗಳಿಗೆ ನನ್ನ ಬೆಂಬಲ ಇಲ್ಲ. ಹಾಗೆ ನಾನು ತಮ್ಮ ಮೂಲಕ, ಮಾಧ್ಯಮ ಸ್ನೇಹಿತರ ಮೂಲಕ, ರೇಣುಕಾಚಾರ್ಯ ಆದಿಯಾಗಿ ಎಲ್ಲರನ್ನೂ ಕೂಡ ನಾನು ಒತ್ತಾಯನ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಈ ರೀತಿ ಸಭೆಗಳು ಮಾಡ್ತಕ್ಕಂಥದ್ದು ಖಂಡಿತ ಶೋಭೆ ತರೋದಿಲ್ಲ. ಅದರಿಂದ ಪಕ್ಷಕ್ಕಂತೂ ಏನು ಲಾಭ ಆಗೋದಿಲ್ಲ, ಅಷ್ಟು ಮಾತ್ರ ಸತ್ಯ. ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ ರೇಣುಕಾಚಾರ್ಯ ಸಭೆಯಲ್ಲಿ ಮಾಡಿದ ಜೊತೆಗೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಇಳಿಸಿರ್ತಕ್ಕಂಥದ್ದು ದೊಡ್ಡ ಅನ್ಯಾಯ ಅಂತ ಹೇಳಿ ಮಾತಾಡಿದ್ದಾರೆ. ಇರಲಿ, ನಾನು ರೇಣುಕಾಚಾರ್ಯ ಜೊತೆ ವೈಯಕ್ತಿಕವಾಗಿ ಮಾತನಾಡ್ತೇನೆ. ಆದರೆ ಈ ಸಂದರ್ಭದಲ್ಲಿ ಮೊದಲೇ ಪಕ್ಷದಲ್ಲಿ ಅನೇಕ ವಿಚಾರಗಳು, ಗೊಂದಲಗಳು ಇದೆ. ಈ ಗೊಂದಲಗಳ ಮಧ್ಯೆ ಮತ್ತೊಂದು ಹೊಸ ಗೊಂದಲಕ್ಕೆ ನಾಂದೇ ಹಾಡಬಾರ್ದು. ಈ ರೀತಿ ಸಭೆಗಳು ಮಾಡಬಾರ್ದು. ಬೇರೆ ಕೇಳ್ತಾರೆ ಸರ್, ಈಗ ಈ ಥರ ಗೊಂದಲಗಳಾದಾಗ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಎಷ್ಟು ಪರಿಣಾಮಕಾರಿಯಾಗಿ ಮಾಡೋಕ್ಕೆ ಸಾಧ್ಯ? ಅವ್ರನ್ನ ಅಟ್ಯಾಕ್ ಮಾಡೋದಾಗಲಿ, ಅವರ ವೈಫಲ್ಯಗಳನ್ನ ಎತ್ತಿ ಹಿಡಿಯೋದಾಗಲಿ, ಈ ಪಕ್ಷದಲ್ಲೇ ಈ ಥರ ಆದರೆ ಹೇಗೆ? ಎರಡು ಪಕ್ಷಗಳು, ರಂಭಾಪುರಿ ಸ್ವಾಮಿಗಳು ಕೂಡ ಈ ವಿಚಾರವನ್ನು ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಬಹಿರಂಗ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾರು ಮುಖಂಡರುಗಳು ಸಭೆ ಮಾಡ್ತಾ ಇದ್ದಾರೆ ಅವ್ರನ್ನ ಕೂರಿಸಿ ನಾನು ಮಾತನಾಡ್ತೇನೆ. ಖಂಡಿತ ಸರಿಯಿಲ್ಲ. ವಾತಾವರಣ ಎಲ್ಲವೂ ಕೂಡ ತಿಳಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಸಭೆಗಳು ಮಾಡ್ತೇವೆ ಅಂತ, ಅವರು ಸಭೆಗಳು ಮಾಡ್ತಾರೆ ಅಂತ ನಾವು ಪ್ರತ್ಯುತ್ತರ ಕೊಡಬೇಕು ಅಂದ್ರೆ ನಾವು ಸಭೆ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ಇದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಪಕ್ಷ ನಮಗೂ ಕೂಡ ಅದು ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ. ಅದರಿಂದ ಹೇಳಿ.